ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು SIR 2026 ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ಇದೀಗ ಮಾನ್ಯ ಚುನಾವಣಾ ಆಯೋಗದಿಂದ ಇದೇ ಆಗಸ್ಟ್ 24ರಂದು ಮತದಾರರ ಪಟ್ಟಿಯ ಕರಡು ಪ್ರತಿ ಪ್ರಕಟವಾಗಿದೆ, ಅಂದರೆ ಡ್ರಾಫ್ಟ್ ಲಿಸ್ಟ್. ಈ ಡ್ರಾಫ್ಟ್ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಏಕೆಂದರೆ ನಿಮಗೆಲ್ಲ ಗೊತ್ತಿರಬಹುದು, ಕರ್ನಾಟಕದಲ್ಲಿ 1 ಕೋಟಿಗಿಂತ ಹೆಚ್ಚು ಮತದಾರರ ಹೆಸರು ASDDO ಆಗಿ ಡಿಲೀಟ್ ಆಗಿರುವಂಥದ್ದು. ಆದ್ದರಿಂದ ನಾವು ನಮ್ಮ ಹೆಸರು ಇದೆಯೋ ಇಲ್ಲವೋ ಎನ್ನುವುದನ್ನು ಅತ್ಯಂತ ಬೇಗ ಪರಿಶೀಲಿಸಿಕೊಂಡು ಆಕ್ಷೇಪಣೆಯನ್ನು ಸಲ್ಲಿಸುವುದಿದ್ದರೆ ಸಲ್ಲಿಸಲಿಕ್ಕೆ 1 ತಿಂಗಳವರೆಗೆ, ಅಂದರೆ ಸೆಪ್ಟೆಂಬರ್ 23ರವರೆಗೆ ಕಾಲಾವಕಾಶ ಇದೆ. ಹಾಗಾಗಿ ನಾವು ನಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲೊಮ್ಮೆ ಪರಿಶೀಲಿಸಿಕೊಳ್ಳೋಣ. ಇದು ತುಂಬ ಸುಲಭವಾದದ್ದು. ಅದು ಹೇಗೆಂದರೆ, ಗೂಗಲ್ ಪ್ಲೇಸ್ಟೋರ್ ಆ್ಯಪ್ಗೆ ಹೋಗಿಬಿಟ್ಟು ECI ನೆಟ್ ಎನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ ವೋಟರ್ ID ಸಂಖ್ಯೆಯನ್ನು ನಮೂದಿಸಿ ಸರ್ಚ್ ಮಾಡಿದರೆ ಸಾಕು, ನಮ್ಮ ಹೆಸರು ಕರಡು ಪ್ರತಿಯಲ್ಲಿ ಈಗ ಇದೆಯೋ ಇಲ್ಲವೋ ಎನ್ನುವುದು ಗೋಚರಿಸುತ್ತೆ. ಅದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಗೂಗಲ್ ಪ್ಲೇಸ್ಟೋರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಾರಲ್ಲಿ ECI ನೆಟ್ ಎಂದು ಟೈಪಿಸಿ ಸರ್ಚ್ ಮಾಡಿ. ECI ನೆಟ್ ಆ್ಯಪ್ ಕಾಣಿಸುತ್ತೆ. ಇದನ್ನು ಇನ್ಸ್ಟಾಲ್ ಮಾಡಿ. ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಆ್ಯಪನ್ನು ಓಪನ್ ಮಾಡಿದಾಗ ನಮಗೆ ಇದರ ಹೋಮ್ ಪೇಜಲ್ಲಿ ಹಲವಾರು ಐಕಾನ್ಗಳು ಕಾಣಿಸುತ್ತವೆ. ಇವುಗಳಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಎಂಬ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಎಂಟರ್ ಯುವರ್ ವೋಟರ್ ID ಅಥವಾ ಎಪಿಕ್ ಎಂಬಲ್ಲಿ ನಿಮ್ಮ ವೋಟರ್ ID ಸಂಖ್ಯೆಯನ್ನು, ನಿಮ್ಮ ವೋಟರ್ ID ಕಾರ್ಡ್ನಲ್ಲಿ ಇರುವಂತಹ ವೋಟರ್ ID ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ. ಹೀಗೆ ನಮೂದಿಸಿ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ವೋಟರ್ IDಯ ಡೀಟೇಲ್ಸ್ ಓಪನ್ ಆಗುತ್ತೆ. ಹೀಗೆ ಓಪನ್ ಆದರೆ ನಿಮ್ಮ ವೋಟರ್ ID ಡಿಲೀಟ್ ಆಗಿಲ್ಲ ಎಂದು ಅರ್ಥ. ಒಂದು ವೇಳೆ ಓಪನ್ ಆಗದೆ ನೋ ರಿಸಲ್ಟ್ಸ್ ಫೌಂಡ್ ಎಂದು ಬಂದರೆ ನಿಮ್ಮ ವೋಟರ್ ID ಡಿಲೀಟ್ ಆಗಿದೆ ಎಂದು ಅರ್ಥ. ನೋಡಿ, ಉದಾಹರಣೆಗೆ ಈಗ ನಾನಿಲ್ಲಿ ಇನ್ನೊಂದು ವೋಟರ್ IDಯನ್ನು ನಮೂದಿಸುತ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋ ರಿಸಲ್ಟ್ಸ್ ಫೌಂಡ್ ಎಂದು ತೋರಿಸುತ್ತೆ. ಅಂದರೆ ಈ ವೋಟರ್ ID ಡಿಲೀಟ್ ಆಗಿದೆ ಎಂದು ಅರ್ಥ. ಹೀಗೆ ಡಿಲೀಟ್ ಆಗಿಬಿಟ್ಟಿದೆ ಅಂದರೆ ಗಾಬರಿ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಚುನಾವಣಾ ಆಯೋಗವು ನಮಗೆ ಹೊಸ ಮತದಾರರಾಗಿ ಸೇರ್ಪಡೆ ಆಗಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅಂದರೆ ಸೂಕ್ತ ಪುರಾವೆಗಳೊಂದಿಗೆ ನಾವು ಆಕ್ಷೇಪಣೆಗಳನ್ನು ಸಲ್ಲಿಸಿ ಪುನಃ ಅರ್ಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಬಹುದಾಗಿದೆ. ಹಾಗಾಗಿ ನಾವು ಮೊದಲು ಈ ಆ್ಯಪಲ್ಲಿ ನಮ್ಮ ವೋಟರ್ ID ಸಂಖ್ಯೆಯನ್ನು ನಮೂದಿಸಿ ನಮ್ಮ ವೋಟರ್ ID ಇದೆಯೋ ಇಲ್ಲವೋ ಎಂಬುದನ್ನು ಕಂಡುಕೊಳ್ಳಬೇಕಾಗಿದೆ. ಸ್ನೇಹಿತರೆ, ನಾವು ಕೇವಲ ನಮ್ಮ ಹೆಸರು ಇದೆಯೋ ಇಲ್ಲವೋ ಎನ್ನುವುದನ್ನಷ್ಟೇ ಅಲ್ಲ, ಮತ್ತೇನನ್ನು ತಿಳಿದುಕೊಳ್ಬಹುದು ನಾವು ಇಲ್ಲಿ ಅನ್ನೋದಾದರೆ ನೋಡಿ, ವೋಟರ್ ID ಸಂಖ್ಯೆಯನ್ನು ನಮೂದಿಸಿದ ಮೇಲೆ ಸರ್ಚ್ ಅಂತ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ನಮ್ಮ ವೋಟರ್ ID ವಿವರಗಳೆಲ್ಲವೂ ಓಪನ್ ಆಗುತ್ತೆ. ಇದರಲ್ಲಿ ನಾವು ಮೊದಲು ನಾವು ಮತ ಚಲಾಯಿಸುತ್ತಿದ್ದಂತಹ ಬೂತ್ನ ಹೆಸರು, ಹಾಗೆಯೇ ವಿಧಾನಸಭಾ ಕ್ಷೇತ್ರದ ವಿವರಗಳು, ಭಾಗಸಂಖ್ಯೆಯ ವಿವರಗಳು, ನಮ್ಮ ವಯಸ್ಸಿನ ವಿವರಗಳು ಇವೆಲ್ಲವೂ ಇಲ್ಲಿ ಕಾಣಿಸುತ್ತವೆ. ಇವೆಲ್ಲ ಸರಿಯಾಗಿವೆಯೋ ಇಲ್ಲವೋ ಎನ್ನುವುದನ್ನು ನಾವು ನೋಡ್ಕೋಬೇಕು. ಬರೀ ವೋಟರ್ ID ಇದೆಯೋ ಇಲ್ಲವೋ ಎನ್ನುವುದನ್ನು ಅಷ್ಟೇ ಅಲ್ಲದೆ ಈ ವಿವರಗಳನ್ನು ಕೂಡ ನಾವು ಪರಿಶೀಲಿಸಿಕೊಂಡು ಯಾವುದಾದರೂ ತಪ್ಪಾಗಿದ್ದರೆ ಇವುಗಳಿಗೆ ನಾವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಇಷ್ಟೇ ಅಲ್ಲದೆ ಈ ಆ್ಯಪ್ ನಮಗೆ ಎಷ್ಟೊಂದು ಉಪಯುಕ್ತ ಆಗಿದೆ ಅಂದರೆ, ಘನ ಚುನಾವಣಾ ಆಯೋಗವು ಮತದಾರರ ಸ್ನೇಹಿಯಾಗಿ ಅತ್ಯಂತ ಯೂಸರ್ ಫ್ರೆಂಡ್ಲಿ ಆಗಿರತಕ್ಕಂಥ ಈ ECI ನೆಟ್ ಎನ್ನುವಂಥ ಆ್ಯಪನ್ನು ಸಿದ್ಧಪಡಿಸಿದೆ. ಈ ಆ್ಯಪಲ್ಲಿ ಮತದಾರರಿಗೆ ಸಂಬಂಧಪಟ್ಟಂತಹ ಎಲ್ಲ ಅನುಕೂಲಕರ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಇಲ್ಲಿ ನಾವು ನಮ್ಮ ವೋಟರ್ IDಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ನೋಡಿ.
ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಎನ್ನುವ ಮೊದಲನೇ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ವೋಟರ್ ಐ ಡಿಗೆ ಸಂಬಂಧಪಟ್ಟಂಥ ಯಾವ್ಯಾವ ಅರ್ಜಿಗಳನ್ನು ಸಲ್ಲಿಸ್ಬೋದು ಅನ್ನೋದನ್ನು ಕಾಣ್ಬೋದು. ಒಂದು ವೇಳೆ SIRನ ಸಂದರ್ಭದಲ್ಲಿ ಯಾವ್ಯಾವುದೋ ಕಾರಣಗಳಿಗಾಗಿ ಅಕಸ್ಮಾತ್ತಾಗಿ ನಮ್ಮ ಹೆಸರು ಡಿಲೀಟ್ ಆಗಿದೆ ಎಂದರೆ ಪುನಃ ಮತದಾರರಾಗಿ ಸೇರ್ಪಡೆಗೊಳ್ಳಲಿಕ್ಕೆ ಫಾರ್ಮ್ 6 ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯಸ್ಸು 18 ವರ್ಷ ಪೂರೈಸಿರುವಂಥ ಯಾವುದೇ ವ್ಯಕ್ತಿಯು ನವ ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಫಾರ್ಮ್ 6 ಸಲ್ಲಿಸಬಹುದಾಗಿದೆ. ಹಾಗೆ ನಮ್ಮ ವೋಟರ್ ಐ ಡಿ ಡಬಲ್ ಆಗಿದ್ದರೆ, ಒಂದಕ್ಕಿಂತ ಹೆಚ್ಚು ಕಡೆ ನಾವು ವೋಟರ್ ಐ ಡಿಗಳನ್ನು ಹೊಂದಿದ್ದಲ್ಲಿ ಅಥವಾ ಯಾರಾದರೂ ತೀರಿಕೊಂಡಿದ್ದು ಅವರ ವೋಟರ್ ಐ ಡಿಯನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಿಕ್ಕಾಗಿ ಫಾರ್ಮ್ 7 ಇಲ್ಲಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ನಮ್ಮ ವೋಟರ್ ಐ ಡಿಯಲ್ಲಿ ಯಾವುದಾದರೂ ತಿದ್ದುಪಡಿಗಳನ್ನು ಮಾಡುವುದಿದ್ದರೆ ಅಥವಾ ನಮ್ಮ ವೋಟರ್ ಐ ಡಿಯನ್ನು ಒಂದು ಊರಿನಿಂದ ಮತ್ತೊಂದು ಊರಿಗೆ, ಒಂದು ವಾರ್ಡ್ನಿಂದ ಮತ್ತೊಂದು ವಾರ್ಡ್ಗೆ ಶಿಫ್ಟ್ ಮಾಡಿಕೊಳ್ಳಲು ಬಯಸುವುದಾದರೆ ಫಾರ್ಮ್ 8 ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೀಗೆ ಹೊಸದಾಗಿ ಸೇರ್ಪಡೆಗೊಳ್ಳಲಿಕ್ಕೆ ಫಾರ್ಮ್ 6, ಡಿಲೀಟ್ ಮಾಡಲಿಕ್ಕೆ ಫಾರ್ಮ್ 7, ಕರೆಕ್ಷನ್ ಮತ್ತು ಶಿಫ್ಟಿಂಗ್ ತಿದ್ದುಪಡಿ ಮತ್ತು ಸ್ಥಳಾಂತರ ಅದಕ್ಕಾಗಿ ಫಾರ್ಮ್ 8. ಹೀಗೆ ಈ 3 ಅರ್ಜಿಗಳನ್ನು ಸ್ವತಃ ನಾವೇ ಈ ಆ್ಯಪ್ನಲ್ಲಿ ಸಲ್ಲಿಸಬಹುದಾಗಿದೆ. ಆದ್ದರಿಂದ ಸ್ನೇಹಿತರೆ, ಪ್ರತಿಯೊಬ್ಬ ಮತದಾರರು ಈ ECI ನೆಟ್ ಎನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡ್ಕೋಬಹುದಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಆ್ಯಪ್ ಮೂಲಕ ಫಾರ್ಮ್ 6, 7, 8 ಇವುಗಳನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.